ಕಲಬುರಗಿಯ ಇಬ್ಬರಿಗೆ ಪಾಕಿಸ್ತಾನದ ಜೊತೆ ಸಂಪರ್ಕ ಇರುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೇಂದ್ರ ಗುಪ್ತಚರ ಇಲಾಖೆ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದೆ. ಪಾಕ್ ಜೊತೆ ಸಂಪರ್ಕ ಹೊಂದಿದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇಬ್ಬರನ್ನ ಕಲಬುರಗಿಯಲ್ಲಿ ಲಾಕ್ ಮಾಡಲಾಗಿದೆ. ಆಂಟಿ ಟೆರರ್ ಸ್ಕ್ವಾಡ್ ಇಬ್ಬರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದೆ. ಉತ್ತರ ಪ್ರದೇಶದ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಹೊಂದಿದ್ದಂತೆ ಇಬ್ಬರು ಕೂಡ ಸಮೀರ್ ಹಾಗೆ ಸಲ್ಮಾನ್, ಅಂದ್ರೆ ಅಲ್ಲಿನ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದ್ರೆ ಅಲ್ಲಿ ಅವರ ಮೂಲ ನಿವಾಸ ಇತ್ತು, ಅಲ್ಲಿ ಅವರ ಮನೆ ಇತ್ತು ಅನ್ನುವಂಥ ಮಾಹಿತಿ. ಆ ಇಬ್ಬರನ್ನ ಸಮೀರ್ ಹಾಗೆ ಸಲ್ಮಾನ್ ಇಬ್ಬರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಸದ್ಯ ಇಬ್ಬರ ವಿಚಾರಣೆಯಾಗ್ತಾ ಇದೆ. ಎಟಿಎಸ್ ತಂಡದ ದಾಳಿಯ ಸಂದರ್ಭದಲ್ಲಿ ಕೆಲವು ಮ್ಯಾಪ್ಗಳೆಲ್ಲ ಇವರಿದ್ದಂತಹ ರೂಮ್ನಲ್ಲಿ ಪತ್ತೆಯಾಗಿದ್ದಾವೆ. ಸಮೀರ್ ಹಾಗೆ ಸಲ್ಮಾನ್ ಇಬ್ಬರ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಬ್ರು ಉಳ್ಕೊಂಡಿದ್ದಂತಹ ರೂಮ್ ಅದನ್ನ ಕಂಪ್ಲೀಟ್ ಆಗಿ ಶೋಧ ಮಾಡಲಾಗಿದೆ. ಆ ಶೋಧದ ಸಂದರ್ಭದಲ್ಲಿ ಕೆಲ ಮ್ಯಾಪ್ಗಳು ಪತ್ತೆಯಾಗಿದ್ದಾವೆ. ಯಾವ ಕಾರಣಕ್ಕಾಗಿ ಮ್ಯಾಪ್ಗಳನ್ನ ಇಟ್ಕೊಂಡಿದ್ರು ಅನ್ನೋ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಸದ್ಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.